ನಾನು ಫಸ್ಟ್ ಟೈಮ್ ನೋಡೋದು ಹೀಗೆ ತುಂಬಾ ಪ್ಲಾಂಟ್ಸ್ ಎಲ್ಲ ಇಲ್ಲಿಗೆ ಬಂದು ತುಂಬಾ ಖುಷಿ ಆಯ್ತು. ಮತ್ತೆ ತಿಮ್ಮಕ್ಕ ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡ್ವಿ. ಅದು ಯಾವತ್ತು ಈ ತರ ಮಾಡ್ತಾ ಇದ್ರೆ ನಮಗೂ ಅರ್ಥ ಆಗ್ತದೆ ಯಾವ ತರ ಗಿಡಗಳು ಯಾವ ತರ ಇದು ಇರತ್ತೆ. ಈ ತರ ಇದ್ದಾಗ ನಮಗೂ ನಮ್ಮ ಮುಂದಿನ ಜನಾಂಗಕ್ಕೂ ಈ ಒಂದು ಸಾಲುಮರದ ತಿಮ್ಮಕ್ಕ ಯಾವ ರೀತಿ ಅವರ ಜೀವನವನ್ನ ಗಿಡಗಳ ವಿಷಯವಾಗಿ ಪ್ರಾರಂಭಿಸಿದ್ರು ಅನ್ನುವಂಥದ್ದು. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತಿದ್ದೇವೆ ಉಡುಪಿಯ ದೊಡ್ಡಣ್ಣಗುಡ್ಡೆಯಲ್ಲಿ ನಡೀತಿರುವಂತಹ ಬೃಹತ್ ಫಲಪುಷ್ಪ ಪ್ರದರ್ಶನದಲ್ಲಿ. ಹಾಗಾದ್ರೆ ಇನ್ಯಾಕೆ ತಡ, ಒಳಗಡೆ ಹೋಗೋಣ. ಇಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆಯ ಸಹಯೋಗದಲ್ಲಿ ಈ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದ್ದು, ಇಲ್ಲಿ 106 ಬಗೆಯ ವಿವಿಧ ನಮೂನೆಯ ಹೂಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ನೋಡೋದು ಹೀಗೆ ತುಂಬಾ ಪ್ಲಾಂಟ್ಸ್ ಎಲ್ಲ ಇಲ್ಲಿ ಮಾಡಿದ್ದಾರೆ. ಅಂಡ್ ಎಂಟೈರ್ ಸಾಲುಮರ ತಿಮ್ಮಕ್ಕನದ್ದು ಅಂದ್ರೆ ಅವರ ಬಿಗಿನಿಂಗ್ ಇಂದ ಎಂಡ್ ತನಕ ಟಿಲ್ ಶಿ ಈಸ್ ಗೆಟಿಂಗ್ ಅವಾರ್ಡ್ ಅಲ್ಲಿ ತನಕ ತೋರಿಸಿದ್ದಾರೆ. ಸೊ ಚಂದ ಉಂಟು. ಇಲ್ಲಿಗೆ ಬಂದು ತುಂಬಾ ಖುಷಿ ಆಯ್ತು. ಮತ್ತೆ ತಿಮ್ಮಕ್ಕ ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡ್ವಿ. ಮತ್ತೆ ಖುಷಿ ಆಯ್ತು. ಪ್ಲಸ್ ಅವ್ರದ್ದು ಮತ್ತೆ ಅದ್ರಲ್ಲಿ ಪೋರ್ಟ್ರೇಟ್ಸ್ ಏನೇನೆಲ್ಲ ಮಾಡಿದಾರೆ ಅದ್ರಲ್ಲಿ ತುಂಬಾ ಇಷ್ಟ ಆಯ್ತು. ಹೀಗೆ ಜನ ಹೀಗೆ ಹೆಚ್ಚು ಬರ್ಲಿ. ಸಾಲುಮರದ ತಿಮ್ಮಕ್ಕ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಫಲಪುಷ್ಪ ಪ್ರದರ್ಶನದಲ್ಲಿ ಇಲ್ಲಿ ಇರುವಂತಹ ಹಣ್ಣು ಹಂಪಲುಗಳಿರ್ಬೋದು, ಅಥವಾ ಎಕ್ಸ್ಪೋರ್ಟೆಡ್ ವೆರೈಟಿಗಳಿರ್ಬೋದು, ಅಥವಾ ಹೊಸ ತಳಿಗಳ ಪರಿಚಯಗಳನ್ನ ಜನರಿಗೆ ಮಾಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಳ್ತೇವೆ. ಪ್ರಮುಖವಾಗಿ ವಿಷಯಾಧಾರಿತವಾದಂತಹ ಸಾಲುಮರದ ತಿಮ್ಮಕ್ಕ ಏನು ಯಾವ ರೀತಿ ಅವರ ಒಂದು ಜೀವನ ಚರಿತ್ರೆ ಇತ್ತು ಅನ್ನೋದು ಜನರಿಗೆ ತಿಳಿಬೇಕು ಅನ್ನುವಂಥ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಫಲಪುಷ್ಪ ಪ್ರದರ್ಶನದ ಥೀಮನ್ನು ನಾವು ಪ್ರಾರಂಭಿಸ್ತೇವೆ. ಮುಖ್ಯವಾಗಿ ಈ ಒಂದು ಸಾಲುಮರದ ತಿಮ್ಮಕ್ಕ ಯಾವ ರೀತಿ ಅವರ ಜೀವನವನ್ನ ಗಿಡಗಳ ವಿಷಯವಾಗಿ ಪ್ರಾರಂಭಿಸಿದ್ರು ಅನ್ನುವಂಥದ್ದು. ಇಲ್ಲಿ ಅವರಿಗೆ ನಾವು ಪರಿಸರವಾದಿ ಹಾಗೂ ವೃಕ್ಷ ಮಾತೆ ಅಂತ ಯಾಕೆ ಕರಿತೇವೆ, ಅವರಿಗೆ ಆಗಿರತಕ್ಕಂಥ ಈ ಒಂದು ಮರಗಿಡಗಳಲ್ಲಿ ಅದರ ಅನುಭವ ಏನು, ಇವೆಲ್ಲ ಒಂದು ವಿಷಯಗಳಿಗೆ ನಾವು ಪ್ರಾರಂಭಿಸಬೇಕಂತಂದ್ರೆ ಅವರಿಗೆ ಮತ್ತು ಅವರ ಏನು ಗಂಡ ಹೆಂಡತಿ ಅವರಿಗೆ ಮಕ್ಕಳು ಆಗಿರ್ಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಏನಂದ್ರೆ ನಾವು ಗಿಡಗಳ ಮೇಲೆ ಇರತಕ್ಕಂಥ ಪ್ರೀತಿಯನ್ನೇ ಪ್ರಮುಖವಾಗಿಸ್ಕೊಂಡು ಮಕ್ಕಳ ಬದಲಿಗೆ ಗಿಡಗಳನ್ನೇ ನಾವು ನೆಡುವಂತಹ ಒಂದು ಮತ್ತು ಪಾಲನೆ ಪೋಷಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಯಾಕೆ ಮಾಡಬಾರದು ಅಂತ ಮುನ್ನಡಿ ಇಟ್ಟು ಅದರಂತೆ ಅವರು ಗಿಡಗಳನ್ನ ನೆಡಲಿಕ್ಕೆ ಪ್ರಾರಂಭಿಸಿದ್ರು. ಒಟ್ಟು 385 ಆಲದ ಮರಗಳನ್ನ ಅವರು ನೆಡ್ತಾರೆ. ಆ ನೆಟ್ಟಾಗ ಅದನ್ನ ಜಾನುವಾರುಗಳಿಂದ ರಕ್ಷಿಸಲಿಕ್ಕೆ ಮತ್ತೆ ಬಂದಂತ ಕೂಲಿಯಿಂದ ಅದಕ್ಕೆ ಸಂಬಂಧಪಟ್ಟಂತ ಏನು ಆದಾಯ ಬರುತ್ತೆ ಅದನ್ನು ಸಹ ಅವರು ಗಿಡಗಳ ಪಾಲನೆ ಪೋಷಣೆಗೆ ಅವರು ಮುಡಿಪಾಗಿಟ್ಟಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಗುಡಿಸಲಿನ ವಾತಾವರಣದಲ್ಲಿ ಅವರು ಬದುಕುತ್ತಾ ಇದ್ರೂ ಸಮೇತ ಗಿಡಗಳನ್ನೇ ಹೆಚ್ಚು ಪ್ರೀತಿಸಿದ್ರಿಂದ ನಿಸ್ವಾರ್ಥವಾಗಿ ಅವರ ಜೀವನವನ್ನ ಗಿಡಗಳ ಪಾಲನೆ ಪೋಷಣೆಗೆ ಮುಡುಪಾಗಿ ಅವರು ಇಟ್ಟಿರ್ತಕ್ಕಂಥದ್ದಕ್ಕೆ ಪ್ರತಿಬಿಂಬಿಸುವ ಒಂದು ರೀತಿಯಲ್ಲಿ ನಾವು ಈ ಒಂದು ಕಲಾಕೃತಿಗಳನ್ನ ಇಟ್ಟಿದ್ದೇವೆ. ತಿಮ್ಮಕ್ಕನವರಿಗೆ ಸಾಲುಮರದ ತಿಮ್ಮಕ್ಕ ಎನ್ನುವಂಥ ಬಿರುದು ಬಂದಿದ್ದು ಜನರಿಂದನೇ. ಆ ಜನರಿಂದನೇ ಅವರಿಗೆ ಬಂದಿರೋ ಬಿರುದನ್ನ ಯಾವ ರೀತಿ ಬಂದಿದೆ ಅನ್ನೋ ಬಗ್ಗೆ ನಮ್ಮ ನಾಗರಿಕರಿಗೆ ತೋರಿಸ್ಲಿಕ್ಕೆ ಈ ಒಂದು ಕಲಾಕೃತಿಯನ್ನ ನಾವು ಇಟ್ಟಿದ್ದೇವೆ. ಅತ್ಯಂತ ಪ್ರತಿಷ್ಠಿತವಂತ ಪದ್ಮಶ್ರೀ ಒಂದು ಪ್ರಶಸ್ತಿಯನ್ನು ಬಂದಿರೋದು ರಾಷ್ಟ್ರಪತಿಗಳಿಂದ ಸಂದಿರುವಂತಹ ಒಂದು ಗೌರವ. ಇದರ ಹಿಂದೆ ಜಾನೂರ್ ಆರ್ಟ್ಸ್ ನ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಟು ಈ ಜಾನೂರ್ ಆರ್ಟ್ಸ್ ಸಹ ಒಂದು ಉತ್ತಮವಾದಂತಹ ಒಂದು ಪ್ರತಿಷ್ಠಿತವಾದಂತಹ ಒಂದು ಕಲೆ. ಇದನ್ನು ಬಿಂಬಿಸ್ಲಿಕ್ಕೆ ಮತ್ತೆ ಅವರಿಗೆ ಬಂದಿರತಕ್ಕಂಥ ಪದ್ಮಶ್ರೀ ಗೌರವವನ್ನು ಬಿಂಬಿಸ್ಲಿಕ್ಕೆ ಎರಡೂ ಕಲೆಗಳನ್ನ ಒಟ್ಟಾಗಿ ಜನರಿಗೆ ತೋರಿಸ್ಲಿಕ್ಕೆ ಇಟ್ಟಿದ್ದೇವೆ. ಅಂತಿಮವಾಗಿ ತಮ್ಮ 114ನೇ ವಯಸ್ಸಿನಲ್ಲಿ 14 ನವೆಂಬರ್ 2025ರಲ್ಲಿ ತಿಮ್ಮಕ್ಕನವರು ದೈವಾಧೀನರಾಗ್ತಾರೆ. ಆ ಒಂದು ನೆನಪಿಗೆ ಈ ಒಂದು ಕಲಾಕೃತಿಯನ್ನ ಇಟ್ಟು ಅವರ ಜೀವನ ಚರಿತ್ರೆಯ ಅಂತಿಮ ಒಂದು ರೂಪದಲ್ಲಿ ಈ ಒಂದು ಕಲಾಕೃತಿಯನ್ನು ನಾವು ಇಲ್ಲಿ ಜೋಡಣೆ ಮಾಡಿದ್ದೇವೆ. ಸೇಮ್ ಇದೆ. ಇಲ್ಲಿ ಬಂದು ತಿಮ್ಮಕ್ಕ ಅವ್ರದ್ದೆಲ್ಲ ತುಂಬಾ ಎಲ್ಲ ಆಧಾರಿತದೆಲ್ಲ ಇಟ್ಟಿದ್ದಾರೆ. ಭಾರಿ ಇಷ್ಟ ಆಯ್ತು. ಎಲ್ಲರಿಗೆ ಸಹ ಒಂದು ಖುಷಿ ಆಗ್ತಾ ಉಂಟು. ಆಗ್ಲಿ, ಒಳ್ಳೇದು. ರಜೆ ದಿವಸ ಇಟ್ಕೊಂಡಿದ್ದಾರೆ, ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತೆ ನಮ್ಗೆ ಪೇಟೆಯವರಿಗೆ ಒಂದು ನೋಡುವಂತದ್ದು ಅವಕಾಶ. ಮತ್ತೆ ಟ್ಯಾರಿಸಿ ಗಾರ್ಡನ್ ಒಳ್ಳೇದುಂಟು, ಅವ್ರು ಲೋಬ್ ಅವರು ಮಾಡಿದ್ದಾರೆ, ಒಳ್ಳೇದುಂಟು. ಅವ್ರ ಎಕ್ಸ್ಪೀರಿಯನ್ಸ್ ಒಳ್ಳೆ ಶೇರ್ ಮಾಡಿದ್ದಾರೆ, ಒಳ್ಳೇದುಂಟು. ನಾವು ನಮ್ಗೆ ಟ್ಯಾರಿಸಿ ಮಾಡ್ಬೋದು, ನಮಗೆ ಜಾಗ ಇಲ್ಲ, ಬಟ್ ಟ್ಯಾರಿಸಿ ಎಲ್ಲ ಮಾಡ್ಬೋದು ಅಂತ ಅನಿಸ್ತದೆ ಇಲ್ಲಿ ಬಂದ ಕೂಡಲೇ. ಅದು ಯಾವತ್ತು ಈ ತರ ಮಾಡ್ತಾ ಇದ್ರೆ ನಮಗೂ ಅರ್ಥ ಆಗ್ತದೆ ಯಾವ ತರ ಗಿಡಗಳು ಯಾವ ತರ ಇದು ಇರ್ತದೆ ಅಂತೇಳಿ. ಇಲ್ಲಾಂದ್ರೆ ನಮಗೂ ಗೊತ್ತಾಗೋದಿಲ್ಲ. ಈಗ ಸಿಟಿಯಲ್ಲಿ ಇದ್ದಾಗ ಯಾವ ಗಿಡದಲ್ಲಿ ಏನು ಯಾವ ತರ ಹಣ್ಣುಗಳು ಇದು ಫಲಪುಷ್ಪಗಳು ಇರ್ತದೆ ಅಂತೇಳಿ. ಈ ತರ ಇದ್ದಾಗ ನಮಗೂ ನಮ್ಮ ಮುಂದಿನ ಜನಾಂಗಕ್ಕೂ
ಗೊತ್ತಾಗ್ಬೋದು. ಅಂದ್ರೆ ಈ ತರ ಗಿಡಗಳಲ್ಲಿ ಈ ತರ ಬೆಳೀತದೆ, ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಈ ಅದ್ಭುತವಾದ ಫಲಪುಷ್ಪ ಪ್ರದರ್ಶನ ಜನವರಿ 26ರಿಂದ 28ರವರೆಗೆ ನಡೀತಾ ಇದೆ. ನೀವು ಕೂಡ ಒಮ್ಮೆ ತಪ್ಪದೆ ದೊಡ್ಡಣ್ಣಗುಡ್ಡೆಯಲ್ಲಿ ನಡೀತಿರುವಂತಹ ಈ ಪ್ರದರ್ಶನಕ್ಕೆ ಭಾಗಿಯಾಗಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದ.